The Finns have arrived. So, ಇದೇ ನಮ್ಮ ಬೋಟು ವಿಚ್ ವಿಲ್ ಟೇಕ್ ಅಸ್ ಟು ನೇತ್ರಾಣಿ. ನಮಸ್ಕಾರ. ಡೇ 2 ಆಫ್ ದ ರೈಡ್. ಗಂಟೆ ಈಗ ಮಧ್ಯಾಹ್ನ 2 ಗಂಟೆ. ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಈಗ ಶ್ರೀ ಸೋದೆ ವಾದಿರಾಜ ಮಠಕ್ಕೆ ಹೋಗ್ತಾ ಇದ್ದೀನಿ. ಇದರಿಂದ ಅರೌಂಡ್ 11 ಕಿಲೋಮೀಟರ್ ಇದೆ. ಎಕ್ಸ್ಪೆಕ್ಟೆಡ್ ಟು ರೀಚ್ ಅರೌಂಡ್ 5 o'clock. ಆಮೇಲೆ ಅಲ್ಲಿ ಇವತ್ತು ದರ್ಶನ ಮಾಡಿ ನಾಳೆ ಬೆಳಿಗ್ಗೆ ದೇವ್ರ ಪೂಜೆ ದರ್ಶನ ಮಾಡಿಕೊಂಡು ನಾಳೆ ರಿಟರ್ನ್ ಲೆಗ್ ಟು ಬ್ಯಾಂಗ್ಳೂರ್. ಈಗ ಹೊನ್ನಾವರದಲ್ಲಿ ಊಟ ಮಾಡಿಕೊಂಡು ಹೊರಡ್ತೀನಿ. ಒಂದ್ ಕಾಲದಲ್ಲಿ ಬೈಕ್ ಒಂದು ಓಡಿಸ್ತಾ ಇದ್ವಿ. ಇವಾಗ ಈ ಗಾರ್ಡ್ ಸೆಕ್ಷನ್ ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಕುಮಟಾ ಶಿರ್ಸಿ ಗಾರ್ಡ್ ಸೆಕ್ಷನ್. ಕುಮಟಾ ಶಿರ್ಸಿಗೆ ಕನೆಕ್ಟ್ ಆಗುತ್ತೆ. ಈಗ ನನ್ನ ಫ್ರೆಂಡ್ ಒಬ್ಬ ಗಣೇಶ್ ಅಂದ್ಬಿಟ್ಟು ನಮ್ಮ ಆಫೀಸ್ ಕಲೀಗು. ಅವನು ಮನೆಗೆ ಬಂದಿದ್ದಾನೆ. ಅವ್ನು ಶಿರ್ಸಿ ಅವನು ಮನೆಗೆ ಬಂದಿದ್ದಾನಂತೆ. ಸೊ ನಾನಿವಾಗ ಸೋದಶಿ ವಾದಿರಾಜ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವನು ಅದೆರಡಕ್ಕೂ ಒಂದು ಜಂಕ್ಷನ್ ಆಗಿ ನೀಲಕ್ಕೇಣಿ ಜಂಕ್ಷನ್ ಅಂತ ಅವನಿಗೆ ಆ ನೀಲಕ್ಕೇಣಿ ಜಂಕ್ಷನ್ಗೆ ಅವ್ನು ಬರ್ತಾನಂತೆ. ಅವನಿಗೆ 14 ಕಿಲೋಮೀಟರ್, ನನ್ಗೆ ಅಲ್ಲಿಂದ 14 ಕಿಲೋಮೀಟರ್ ಹೋದಕ್ಕೆ. ಸೊ ಅಲ್ಲಿ ಸಿಕ್ಬಿಟ್ಟು ಮತ್ತೆ ಮಾತಾಡ್ಬಿಟ್ಟು ನಾಳೆ ವಾದಿರಾಜರ ಮಠದಿಂದ ಮನೆಗೆ ಫಿಕ್ಸ್ ಮಾಡಬೇಕಾಗಿದೆ. ಅಲ್ಲಿ ಮುಂದೆ ಹೋಗ್ತಿರೋದು ನನ್ನ ಫ್ರೆಂಡ್ ಗಣೇಶ, ನನ್ನ ಕಲೀಗು. ಇವಾಗ ಅಲ್ಲಿ ಹಿರಿಕೇಣಿ ಸರ್ಕಲಲ್ಲಿ ಸಿಕ್ಬಿಟ್ಟು ಒಂದು ಅಂಗಡಿಯಲ್ಲಿ ಒಳ್ಳೆ ಸಕ್ಕತ್ತಾಗಿತ್ತು ಮಸಾಲೆ ಪುರಿ, ಅದನ್ನು ತಿಂದ್ಬಿಟ್ಟು ಆಮೇಲೆ ಒಂದು ಟೀ ಕುಡಿದ್ಬಿಟ್ಟು ಇವಾಗ ನನ್ನ ಯಾವುದೋ ಭೀಮನಘಟ್ಟ ವ್ಯೂ ಪಾಯಿಂಟ್ ಕರ್ಕೊಂಡೋಗ್ತೀನಿ ಬನ್ನಿ ಅಣ್ಣ ಅಂದ್ಬಿಟ್ಟು ಕರ್ಕೊಂಡೋಗ್ತಾ ಇದ್ದಾನೆ. ಅವನು ಎಕ್ಸ್ಪಲ್ಸು ನಾನು ತುಂಬಾ ಚೆನ್ನಾಗಿದೆಯಂತೆ. ಸನ್ಸೆಟ್ ಸಕ್ಕತ್ತಾಗಿರುತ್ತಂತೆ. ಬಟ್ ಇನ್ನೂ ಬಿಸ್ತಿದೆ, ಹೆಂಗಿರುತ್ತೋ ಗೊತ್ತಿಲ್ಲ. ವಾಟ್ ಎವರ್ ಹೋಗ್ಬಿಟ್ಟು ಭೀಮನಘಟ್ಟ ಅವನು ಯಾವಾಗಿಂದ ಹೇಳ್ತಿದ್ದ ಅಣ್ಣ ನಮ್ಮ ಮನೆಗೆ ಬನ್ನಿ ಅಂತ. ಇವತ್ತು ಅಕಸ್ಮಾತ್ ಆಗಿ ಸಿಕ್ಕಿದ್ವಿ. ಅವನು ಊರಲ್ಲಿದ್ದ. ನಂದು ಇನ್ಸ್ಟಾಲ್ ಹಾಕಿರೋ ಸ್ಟೋರಿ ನೋಡ್ಬಿಟ್ಟು ಈ ಕಡೆ ಬನ್ನಿ ಅಣ್ಣ ಅಂತ ಹೇಳ್ದ. ಮೀಟ್ ಆದ್ವಿ. ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೂ ನೋಡಿ ಹೆಂಗಿದೆ ಕಾಡು. ಎರಡೂ ಕಡೆ ಹಾಡಿ ಕಾಡು, ಮಧ್ಯದಲ್ಲಿ ರೋಡು. ಅವನಿಗೆ ಹೇಳಿದ್ದೀನಿ ಮಳೆಗಾಲದಲ್ಲಿ ಕರಿಯಪ್ಪ ಒಂದು 3 ದಿವಸ ಒಂದ್ಸಲ ರಜಾ ಹಾಕ್ಬಿಟ್ಟು 3 ದಿವಸ ಬೆಳಿಗ್ಗೆ ಹೋಗೋದು, ಎಲ್ಲ ಇಲ್ಲಿರೋ ವಾಟರ್ ಫಾಲ್ಗಳು ಜಾಗಗಳನ್ನ ನೋಡ್ಕೊಳ್ಳೋದು, ಸಂಜೆ ವಾಪಸ್ ಮತ್ತೆ ಬೆಳಿಗ್ಗೆ ಎದ್ದೇಳೋದು, ತಿನ್ನು ಹೊರಡು ಎಲ್ಲ ನೋಡು ವಾಪಸ್ ಬಾ. ಈ ಥರದ್ದು ಮಾಡಬೇಕು. ಇದು ಸಕ್ಕತ್ತಾಗಿರುತ್ತೆ.
ಒಳಗಡೆ ಹಳ್ಳಿ ರೋಡ್ಗಳು ಏನು ಚೆನ್ನಾಗಿದೆ ಅಂದರೆ ಏನಪ್ಪಾ ಬರ್ತಿದಾಗೆ ಬರೀ ಹೈವೇ ರೈಡ್ ಆಯ್ತಲ್ಲ, ಒಂಚೂರು ಏನಾದರೂ ಅಡ್ವೆಂಚರ್ ಇದ್ರೆ ಚೆನ್ನಾಗಿರೋದು ಅಂತ ಸಿಕ್ತು. ರೋಡ್ ಮಿಸ್ ಆಯ್ತು. ನೋಡಿ, ಚಿಕ್ಕ ಗಾಡಿ ಇದ್ರೆ ಇದೊಂದು ಅಡ್ವಾಂಟೇಜ್. ಚಿಕ್ಕ ಗಾಡಿ ಇದ್ರೆ ಇದೊಂದು ಅಡ್ವಾಂಟೇಜ್, ಅಲ್ಲೇ ತಿರುಗಿಸ್ಬೋದು. ಓ, ಚೆಕ್ ಪೋಸ್ಟ್. ಒಳ್ಳೆ ಮಜಾ ಇತ್ತು. ಎಂಟ್ರಿ ಫೀಸು ಮನುಷ್ಯರಿಗೆ ಒಬ್ಬರಿಗೆ 5 ರೂಪಾಯಿ, ಗಾಡಿಗಳಿಗೆ ಒಂದಕ್ಕೆ 20 ರೂಪಾಯಿ. ಪರವಾಗಿಲ್ಲ. ಮೋಸ್ಟ್ಲಿ ಗಾಡಿಗಳು ಹೋಗೋದನ್ನ ಅವಾಯ್ಡ್ ಮಾಡ್ಸಕ್ಕೆ ಅಂತ ಈ ಥರ ಮಾಡಿರ್ಬೇಕು. ಒಳ್ಳೆ ಎಲಿವೇಶನ್ ಇದೆ. ಸಿಂಪಲ್ ಆಗಿದೆ. ಈ ಬೈಕು ಮಾಡ್ಬೋದು ಅನ್ನೋ ಇಂಥ ಟೈಮ್. ಲಾಸ್ಟ್ ಟೈಮ್ ಥರ ಸರ್ಪ್ರೈಸ್ ಕೊಡೋದಲ್ಲ. ಈಗ ಗಾಡಿ ಮೇಲ್ಗಡೆ ಹತ್ಸ್ಬಿಟ್ಟು ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ ಭೀಮನ್ ಗುಡ್ಡೆ ವ್ಯೂ ಪಾಯಿಂಟ್ಗೆ. ಗಣಿ ಕರ್ಕೊಂಡು ಹೋಗ್ತಿದ್ದಾನೆ. ಅವನು ಇನ್ನೂ ಚಿಕ್ಕವನು. ನನಗೆ ಇವತ್ತು 40 ವರ್ಷ ಆಯಿತು. ನನ್ನ ನಡೆಸ್ತಾ ಇದ್ದಾನೆ ಈ ರೈಡಿಂಗ್ ಜಾಕೆಟೆಲ್ಲ ಹಾಕ್ಕೊಂಡು. ಆದರೆ ಒಳ್ಳೆ ಗಾಳಿ ಇದೆ, ಸಖತ್ತಾಗಿದೆ ಗುರು. ಚೆನ್ನಾಗಿ ಮಾಡಿದ್ದಾರೆ. ಓ ವಾವ್, ಅಮೇಝಿಂಗ್. ಥ್ಯಾಂಕ್ಸ್ ಗಣಿ. ಇದು ವ್ಯೂ ಪಾಯಿಂಟು. ಆದರೆ ಗಣಿ ಲೋಕಲೈಟ್ ಆಗಿರೋದ್ರಿಂದ ಸೈಲೆಂಟಾಗಿ ಸೈಡಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಗೋ. ಟ್ಯಾನ್ ಟಡಾನ್. ಓಹೋ, ಹುಷಾರಾಗಿರ್ಬೇಕು, ಬಿದ್ದರೆ ಹೊಗೆನೆ. ಲವ್ಲಿ ಗಣಿ, ಥ್ಯಾಂಕ್ ಯು ಸೋ ಮಚ್. ಎಸ್, ಅಂತ ಕರೀತಾರೆ ಆಪಕ್ಕೆ. ಅಲ್ಲಿ ಕಾಣಿಸ್ತಾ ಇರೋದೇ ಅಘನಾಶಿನಿ ನದಿ. ಸ್ವಲ್ಪ ಮಂಜಿದೆ. ಅಮೇಝಿಂಗ್ ವ್ಯೂ. ಓ ಗಾಡ್. ಅಬ್ಸಲ್ಯೂಟ್ಲಿ ವರ್ತ್ ಇಟ್. ಗಣಿಗೆ ಬಾಯಿ ಹೇಳ್ಬಿಟ್ಟು
ಇವಾಗ ಸೋದೆ ಮಠಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟರಲ್ಲಿ ದರ್ಶನ ಕ್ಲೋಸ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ಪರವಾಗಿಲ್ಲ, ದರ್ಶನ ಕ್ಲೋಸ್ ಆಗಿದ್ರೆ ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತೀನಿ. ಇವಾಗ ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಟೈಮ್ ಇವಾಗ 6 ಗಂಟೆ. 1 hour 45 minutes ಅಂತೂ 1 hour ಬೇಕೇ ಬೇಕು ಹೋಗೋಕ್ಕೆ. ಸೊ 7 o'clock ಆಗುತ್ತೆ. ಹೋಗ್ಫುಲ್ಲಿ ಅಲ್ಲಿ ಏನೋ ಮಾಡ್ತಾನೆ ರೂಮ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಮತ್ತೆ ವಾಪಸ್ ಬಂದು ಬೇರೆ ಕಡೆ ಮಾಡ್ತಿದ್ದೆ. ಹೋಪ್ಫುಲ್ಲಿ I'll get the room. Let's see how it goes. ಇದು ಭೀಮನ್ ಗುಡ್ಡೆ ವಾಸ್ ಅನ್ಪ್ಲಾನ್ ಬಟ್ ವರ್ತ್, ಅಬ್ಸಲ್ಯೂಟ್ಲಿ ವರ್ತ್ ಇಟ್. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದ್ದಾಗ. ಸೊ ರಿಯಲಿ ವರ್ತ್ ಇಟ್. ಗಣಿಗೆ ಬಾಯಿ ಹೇಳ್ಬಿಟ್ಟು ಇವಾಗ ಸೋದೆ ಮಠಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟರಲ್ಲಿ ದರ್ಶನ ಕ್ಲೋಸ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ಪರವಾಗಿಲ್ಲ, ದರ್ಶನ ಕ್ಲೋಸ್ ಆಗಿದ್ರೆ ನಾಳೆ ಬೆಳಿಗ್ಗೆ ದರ್ಶನಕ್ಕೆ ಹೋಗ್ತೀನಿ. ಇವಾಗ ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಟೈಮ್ ಇವಾಗ 6 ಗಂಟೆ. 1 hour 45 minutes ಅಂತೂ 1 hour ಬೇಕೇ ಬೇಕು ಹೋಗೋಕ್ಕೆ. ಸೊ 7 o'clock ಆಗುತ್ತೆ. ಹೋಪ್ಫುಲ್ಲಿ ಅಲ್ಲಿ ಏನೋ ಮಾಡ್ತಾನೆ ರೂಮ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಮತ್ತೆ ವಾಪಸ್ ಬಂದು ಬೇರೆ ಕಡೆ ಮಾಡ್ತಿದ್ದೆ. ಹೋಪ್ಫುಲ್ಲಿ I'll get the room. Let's see how it goes. ಇದು ಭೀಮನ್ ಗುಡ್ಡೆ ವಾಸ್ ಅನ್ಪ್ಲಾನ್ ಬಟ್ ವರ್ತ್, ಅಬ್ಸಲ್ಯೂಟ್ಲಿ ವರ್ತ್ ಇಟ್. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದ್ದಾಗ. ಸೊ ರಿಯಲಿ ವರ್ತ್ ಇಟ್. ಎಷ್ಟೊತ್ತಿಂದ ಓಡಿಸ್ತಾ ಇದ್ದೀನಿ, ಒಬ್ರು ಮನುಷ್ಯರು ಕಾಣಿಸಿಲ್ಲ. ಯಪ್ಪ, ಬ್ಯೂಟಿಫುಲ್ ಆಗಿದೆ ರೋಡು. ಕಾಡು, ದೂರ ಒಂದೊಂದು ಕಡೆ. ನನಗೆ ಯಾಕೆ ಈ ಕಡೆ ಇಷ್ಟ ಅಂತ ಹೇಳಿದ್ರೆ ಬೇಕಾಗತ್ತೆ. ಸೋಲೋ ಓಡಿಸ್ತಾ ಇದ್ದೀನಿ, ಯಾರು ಇಲ್ಲ, ಹಿಂದೇನೂ ಇಲ್ಲ ಮುಂದೆನೂ ಇಲ್ಲ. ಐ ಆಮ್ ಕಂಪ್ಲೀಟ್ಲಿ ಲೈಕ್ ಇವನ್ ಅಪ್ ಟು ದ ನೇಚರ್. ಕರ್ಕೊಂಡೋದ್ರೆ ಕರ್ಕೊಂಡೋಗುತ್ತೆ. ರೂಟಲ್ಲಿ ಒಂದು ಕಾರ್ ಕಾಣಿಸ್ತಾ ಇದ್ದೀನಿ. ಎರಡು ಕಡೆ ಕಾಡು, ಮಧ್ಯದಲ್ಲಿ ರೋಡ್. ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಸೋದೆ ಶ್ರೀ ವಾದಿರಾಜ ಮಠಕ್ಕೆ 4 ಕಿಲೋಮೀಟರ್ ಇದೆ. ವಾದಿರಾಜರು ಮಧ್ವ ಮತದ ಅತ್ಯಂತ ಶ್ರೇಷ್ಠ ಯತಿವರೇಣ್ಯರು. ಅವರು 120 ವರ್ಷ ಬದುಕಿದ್ರು. ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಥರ ಜೀವನ್ಮಿತ್ರರು, ಅಂದರೆ ಜೀವಂತ ಸಮಾಧಿಗೆ ಹೋದವರು. ಸೊ ಅವರಿಗೆ ಅಭಿ ಸಮೀರ ಅಂತ ಕೂಡ ಹೆಸರಿದೆ. ಅಂದರೆ ಮುಂದಿನ ಕಲ್ಪಾಂತದಲ್ಲಿ ಬ್ರಹ್ಮ ಪದವಿಗೆ ಏರೋರು. ಅಂದರೆ ಹನುಮಂತ ಆದಮೇಲೆ ನೆಕ್ಸ್ಟ್ ಹೇಗೆ ಹನುಮಂತಂಗೆ ರಾಮದೇವರು ನೀನು ನೆಕ್ಸ್ಟ್ ಬ್ರಹ್ಮ ಆಗು ಅಂದ್ಬಿಟ್ಟು ಅಂತ ವರ ಕೊಟ್ಟಿದ್ದಾರೋ, ಹಾಗೆ ವಾದಿರಾಜ ಸ್ವಾಮಿಗಳು ಕೂಡ ಮುಂದಿನ ಇದರಲ್ಲಿ ಬ್ರಹ್ಮ ಆಗ್ತಾರೆ. ಮತ್ತು ಇಂಥ ಶ್ರೇಷ್ಠ ಯತಿಗಳ ಮಧ್ವ ಯತಿಗಳ ಶ್ರೇಷ್ಠ ಯತಿಗಳ ಮಧ್ವ ಯತಿಗಳ ದರ್ಶನ ಭಾಗ್ಯಕ್ಕೆ ಹೋಗ್ತಾ ಇದ್ದೀನಿ. ಅದಲ್ದೇನೆ ವಾದಿರಾಜರು ದಾಸಶ್ರೇಷ್ಠರು ಕೂಡ ಅತ್ಯಂತ ಅಮೋಘವಾದ ಹರಿದಾಸ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ತುಂಬಾ ಪ್ರಾಮುಖ್ಯವಾಗಿರೋದು ನಿಮಗೆಲ್ಲ ಕೇಳಿರ್ಬೋದು, ಆವಕುಲವೋ ರಂಗ ಅಂತ ಒಂದು ಹಾಡಿದೆ. ಅದಾದ್ಮೇಲೆ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖ ಬೆಸಾಪಿ ಅಂತ ಹಾಡಿದೆ. ಅದಲ್ದೇನೆ ಗಜೇಂದ್ರ ಮೋಕ್ಷನ ಮಾಡಿ ಬರೆದಿದ್ದಾರೆ. ಅದನ್ನ ಕೇಳಿದವ್ರಿಗೆ ಮೋಕ್ಷ ಶತಸಿದ್ಧ. ಅದಲ್ದೇನೆ ಅತ್ಯಂತ ಇಂಪಾರ್ಟೆಂಟ್ ಆದ ನೋಡು, ಸೋದೇಶಿ ವಾದಿರಾಜ ಮಠ ಸಮಸ್ತ ದೈವಜ್ಞ ಬ್ರಾಹ್ಮಣ ಶಿಷ್ಟವೃಂದ ದೇವರಿಂದ ಅರ್ಪಿತ ಶ್ರೀ ಹಯಗ್ರೀವಾಯ ನಮಃ. ಎಲ್ಲ ಮದುವೆಗಳಲ್ಲೂ
ಎಲ್ಲ ಮದುವೆಗಳಲ್ಲೂ ವಧುವರರಿಗೆ ಅವರು ಶಾಂತಿ ಸುಖ ಪ್ರೀತಿಯಿಂದ ಇರಬೇಕು ಅಂದರೆ ಮುತ್ತೈದೆಯರ ಕೈಯಲ್ಲಿ ಲಕ್ಷ್ಮೀ ಶೋಭಾನೆಯನ್ನು ಹಾಡಿಸ್ತಾರೆ. ಲಕ್ಷ್ಮೀ ಶೋಭಾನೆ ಕೂಡ ಶ್ರೀ ವಾದಿರಾಜ ಗುರುಸಾರ್ವಭೌಮರು ರಚಿಸಿರೋದು. ಅದಲ್ಲದೆ ಸುಂದರಕಾಂಡ ಕೂಡ ರಚಿಸಿದ್ದಾರೆ. ಆ ಸುಂದರಕಾಂಡನ ಪಠಿಸಿದ್ರೆ ಭಯ ದೂರ ಆಗುತ್ತೆ. ಸೊ ಅದು ನೀವೆಲ್ಲರೂ ಕೇಳಿರ್ಬೋದು, ಅತ್ಯಂತ ಸುಂದರವಾಗಿದೆ. ಎಷ್ಟು ಸಾಹಸ ಬಂತ ನೀನೇ ಬಲವಂತ ಅಂತ ಹಾಡಿದೆ. ಆ ಹಾಡು ವಾದಿರಾಜ ಸ್ವಾಮಿಗಳ ರಚನೆ ಮಾಡಿರೋದು. ಅದನ್ನು ದಿನ ಕೇಳೋದ್ರಿಂದ ಎಲ್ಲ ರೀತಿಯ ಭಯ ನಾಶನ ಆಗುತ್ತೆ. ನಮಸ್ಕಾರ. ಈಗ ನಾನು ಸೋದೆ ವಾದಿರಾಜ ಮಠದಲ್ಲಿರೋ ರಾಮತ್ರಿವಿಕ್ರಮ ದೇವಸ್ಥಾನದಲ್ಲಿದ್ದೀನಿ. ಅತ್ಯಂತ ಪುರಾತನವಾದ ದೇವಸ್ಥಾನ. ಎಷ್ಟೋ ರಾಜ ಮಹಾರಾಜರು ಇಲ್ಲಿ ಆ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಅದೇ ವಾದಿರಾಜ ಮಠ ಮತ್ತು ಭೂತರಾಜರ ದೇವಸ್ಥಾನ. ಅಲ್ಲಿ ಹೋಗ್ಬೇಕು ಇವಾಗ. ಈಗ ಸಂಧ್ಯಾವಂದನೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಬಂದಿದ್ದೀನಿ. ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಇನ್ನೂ ಆಗಬೇಕು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸುಂದರವಾದ ಪರಿಸರ. ಗಂಟೆ ಈಗ 6:30. ಶ್ರೀಹರಿ. ಇವತ್ತು ಡೇ 3 ಆಫ್ ದ ರೈಡ್. ಬೆಳಿಗ್ಗೆ 5:30 ಎದ್ಬಿಟ್ಟು ವಾದಿರಾಜರ ದರ್ಶನ ಮಾಡಿ ಇವಾಗ ಗಂಟೆ 8:30 ಸೋದೆಯಿಂದ ಹೊರಟಿದ್ದೀನಿ. ವಯಾ ಹಾವೇರಿ ಬ್ಯಾಂಗ್ಳೂರ್. ಇವತ್ತು ಅಷ್ಟೊಂದೇನು ಇವೆಂಟ್ಫುಲ್ ಆಗಿರಲ್ಲ. ಜಸ್ಟ್ ಹೆಡ್ಡಿಂಗ್ ಬ್ಯಾಕ್ ಹೋಮ್. ದಟ್ ಇಸ್ ದ ಹೋಲ್ ಪ್ರೋಗ್ರಾಮ್. ನನ್ನ ಇದ್ರ ಪ್ರಕಾರ ಒಂದು 2:30-3 ಗಂಟೆ ಅಷ್ಟೊತ್ತಿಗೆ ಮನೆ ರೀಚ್ ಆಗಬೇಕು. ನೋಡೋಣ ದೇವ್ರೆ ಮತ್ತೆ ದರ್ಶನ ಕೊಡಿ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಪ್ಪ ಎಷ್ಟೊತ್ತಿಂದ ಹಿಂಗೇ ಇದೆ. ಗಾಡಿ ಪಂಕ್ಚರ್ ಆದ್ರೆ ದೇವರೇ ಗತಿ. ಯಾಕಪ್ಪ ಹೇಳಿದೆ, ಏನೂ ಆಗದೆ ಇಲ್ಲಿ ದೇವ್ರೆ. ಇಲ್ಲ ಏನು ಕಾಣ್ತಾರೆ. ಕಾರ್ ಕಾಣಿಸ್ತಾ ಇದೆ ಅಲ್ಲಿ. ಒಂದು ಸ್ವಲ್ಪ ರೀಚ್ಡ್ ಹೋಮ್. 1147 kilometers. ಪಕ್ಕ 353. ಗ್ರೇಟ್ ರೈಡ್.